ನೋಡಿ, ದರ್ಶನ್ ಅವರ ಅಭಿಮಾನಿಗಳು ಇವತ್ತು ಒಂದು ವೇಳೆ ಅವರ ಬೆನ್ನಿಗೆ ಇಲ್ಲ ಅಂದಿದ್ರೆ, ದರ್ಶನ್ ಅಭಿಮಾನಿಗಳು ಏನಾದ್ರು ದರ್ಶನ್ ಅವರ ಪರವಾಗಿ ನಿಂತಿಲ್ಲ ಅಂದಿದ್ರೆ, ಇವತ್ತು ದರ್ಶನ್ ನನ್ನ ಹೆಸರು ಆಲ್ಮೋಸ್ಟ್ ಹಳಸಿ ಹೋಗ್ತಾ ಇದೆ. ನಿಮ್ಮ ಸಹಾಯ ಬೇಡ ಕಣ್ರಪ್ಪ, ದೊಡ್ಡ ನಮಸ್ಕಾರ ಕಣ್ರಪ್ಪ ಅನ್ನೋ ತರ ಇತ್ತು. ಮಾಧ್ಯಮದವ್ರಿಗೂ ಕ್ವಶನ್ ಕೇಳಿದ್ರು, ಏನಪ್ಪಾ ಅಂದ್ರೆ, ನೀವು ನಮ್ಮ ತಂಗಿ ಹತ್ರ ಹೋಗಿ ಯಾಕೆ ನೀವ್ ಹೇಳ್ಕೊಟ್ಟು ಹೇಳ್ಸಿದ್ರಿ? ಅದೇನು ಪರದಾಡಿಲ್ಲ. ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದ್ದೀರಾ, ನೀವು ಹೇಳ್ಕೊಟ್ಟು ಯಾಕೆ ಮಾತಾಡ್ತೀರಾ? ಸರಿನಾ? ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೀರಾ, ಓಕೆನಾ? ಹೋಗಿ ನಮ್ಮ ಅಕ್ಕನ ಹತ್ರ ನೀವು ಯಾಕೆ ಹಿಂಗೆ ಹೇಳ್ಕೊಟ್ಟು ಮಾತಾಡಿ ಅಂತ ಮಾತಾಡ್ಸಿದ್ದೀರಾ? ನಾನು ಕೇಳೋದ್ನಲ್ಲ. ಒಂದ್ ನಿಮಿಷ, ಶುರುಟಿ ಏನ್ ಪ್ರಾಬ್ಲಮ್ ಅಂದ್ರೆ, ನಮ್ ಶುರುಟಿ ಪ್ರಾಬ್ಲಮ್ ಈ ಸಮಾಜದಲ್ಲಿ ಒಂದು ಬಲಿಷ್ಠರಿಂದ ನೊಂದಿರ್ತಾರೋ ಅಂತವ್ರಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥದ್ದು ಪತ್ರಿಕಾ ಧರ್ಮ. ದರ್ಶನ್ ಅವರ ಕೇಸಲ್ಲಿ ಮೊದಲನೇದಾಗಿ 3 ಜನ ಏನು ಆರೋಪಿಗಳು ಇದ್ರು, ಅಂದ್ರೆ ಅವ್ರಿಗೆ ಬೇಲ್ ಆಲ್ರೆಡಿ ಒಂದು 7 ದಿನಗಳ ಹಿಂದೆನೆ ಸಿಕ್ಕಿತ್ತು. ಬಟ್ ಅವರು ಇವತ್ತು ರಿಲೀಸ್ ಆಗಿದ್ದಾರೆ. ಒಂದು ದರ್ಶನ್ ಅವರ ಪ್ರಕರಣದಲ್ಲಿ ಮೊದಲನೇ ಬೇಲ್ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲನೇ ಸಲ ಬೇಲ್ ಆಗಿ 3 ಜನ ಕಾರ್ತಿಕ್ ಮತ್ತೆ ಕೇಶವಮೂರ್ತಿ ಮತ್ತೆ ನಿಖಿಲ್ ಅನ್ನೋ 3 ಜನ ಬಿಡುಗಡೆಯಾಗಿ ಬಂದಿದ್ದಾರೆ. ಬಟ್ ಇಲ್ಲಿ ಬಿಡುಗಡೆಯಾಗಿ ಬಂದ ತಕ್ಷಣ ಮಾಧ್ಯಮದವರು ಅವ್ರಿಗೆ ಕ್ವಶನ್ಸ್ ನ ಕೇಳಿದಾಗ ಅವರು ಕೆಲವರಿಗೆ ಆನ್ಸರ್ ಕೊಟ್ಟಿದ್ರ ರೀತಿ ನೋಡಿದಾಗ ಅವ್ರಿಗೆಲ್ಲೋ ಒಂದ್ ಕಡೆ ಮಾಧ್ಯಮದವ್ರು ತೋರಿಸ್ತಾ ಇದ್ರು, ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಇವ್ರಿಗೆ ದರ್ಶನ್ ಅವ್ರ ಕಡೆಯವ್ರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಯಾವುದೇ ರೀತಿ ಜಾಮೀನ್ ಕೊಡಕ್ಕೆ ಯಾರು ಮುಂದೆ ಬರ್ತಿಲ್ಲ, ದರ್ಶನ್ ಅವರ ಕಡೆಯವ್ರು ಯಾರು ಹೆಲ್ಪ್ ಮಾಡ್ತಿಲ್ಲ, ಹಾಗಾಗಿ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಎಷ್ಟೋ ಜನ ಅವ್ರ ಮನೆಗೆ ಹೋಗಿ ಚಿಟ್ಚಾಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ರಂತೆ. ಬಟ್ ಅದು ಒಬ್ರು ಮೋಸ್ಟ್ಲಿ ಕಾರ್ತಿಕ್ ಅನ್ನೋರು ಅನ್ಸುತ್ತೆ, ಕಾರ್ತಿಕ್ ಅನ್ನೋರು ಒಂದು ಬಾಂಬನ್ ಹಾಕಿದ್ರು. ಅಂದ್ರೆ ಅವ್ರು ಹೇಳೋ ಪ್ರಕಾರ ಇವರೇ ಯಾರೋ ಹೋಗಿ ಅಲ್ಲಿ ಹೇಳಿಸ್ಬಿಟ್ಟು ಮಾತಾಡ್ಸಿದ್ದಾರೆ, ನಮ್ಗೆ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ, ದರ್ಶನ್ ಅಭಿಮಾನಿಗಳಾಗ್ಲಿ ದರ್ಶನ್ ಅವ್ರ ಕುಟುಂಬದವರಾಗ್ಲಿ ಯಾರು ನಮ್ಗೆ ಸಹಾಯಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದನ್ನ ಯಾಕೆ ಹೇಳ್ಸಿದ್ರಿ ನೀವು, ಆತರ ಯಾಕೆ ನೀವು ಮಾತಾಡ್ಸಿದ್ರಿ ಅಂತ ಕ್ವಶನ್ಸ್ ಮಾಡಿದ್ರು ಯಾರು ಕಾರ್ತಿಕ್ ಅನ್ನೋರು. ಬಟ್ ಹಂಗ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನಾವೇ ಹೋಗಿ ಈಗ ಅವ್ರ ಎಲ್ಲಿ ಸಹಾಯ ಬೇಡ ಕಣ್ರಪ್ಪ, ದೊಡ್ಡ ನಮಸ್ಕಾರ ಕಣ್ರಪ್ಪ ಅನ್ನೋ ತರ ಇತ್ತು. ಯಾಕೆಂದ್ರೆ ಇಷ್ಟು ದಿನ ತೋರ್ಸಿದ್ರ ಅಷ್ಟೇ ಸಾಕಣ, ನಮ್ಗೆ ಅದಕ್ಕೆ ಸಾಕಾಗೋಗಿದೆ, ಇಷ್ಟು ದಿನ ನಮ್ಮನ್ನ ಸಿಕ್ಕಾಪಟ್ಟೆ ತೋರ್ಸಿದ್ರ ಅದೇ ದೊಡ್ಡ ನಮಸ್ಕಾರ ನಿಮ್ಗೆ, ನನಗೆ ಸಾಕಾಗೋಗಿದೆ ನಿಮ್ದು ಅನ್ನೋ ರೀತಿ ಅವರ ರಿಯಾಕ್ಷನ್ ಇತ್ತು. ಬಟ್ ಪತ್ರಿಕಾ ಧರ್ಮ ಓಕೆ, ಒಬ್ರು ಯಾರು ಅಸಹಾಯಕರಾಗಿರ್ತಾರೋ ಅವ್ರಿಗೆ ಸಹಾಯ ಮಾಡುವಂತದ್ದು, ಅಂದ್ರು ಯಾರು ಈ ಸಮಾಜದಲ್ಲಿ ಒಂದು ಬಲಿಷ್ಠರಿಂದ ನೊಂದಿರ್ತಾರೋ ಅಂತವ್ರಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥದ್ದು ಪತ್ರಿಕಾ ಧರ್ಮ. ಅದು ಇವ್ರ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ದರ್ಶನ್ ಅವ್ರನ್ನ ಇಲ್ಲಿ ಎಳೆ ತರಬೇಕು. ಅಂದ್ರೆ ಮೀನ್ಸ್ ದರ್ಶನ್ ಅವ್ರು ಸಪೋರ್ಟ್ ಮಾಡಿಲ್ವಾ ನಿಮ್ಗೆ, ದರ್ಶನ್ ಅವ್ರ ಕಡೆಯವ್ರು ಏನು ಹೆಲ್ಪ್ ಮಾಡ್ಲಿಲ್ವಾ ಅಂದ್ರು, ಇಲ್ಲಪ್ಪ ಆತರ ಏನಿಲ್ಲ, ನಮ್ಗೆ ಅದೇನಿಲ್ಲ ಸಮಸ್ಯೆ ಅಂತ, ನಮ್ಗೇನು ನಮ್ ಪಾಡಿ ನಮ್ಗೆ ಬಿಟ್ಬಿಡಿ ಅಂತ ಅಂದ್ರು. ಮತ್ತೆ ಇನ್ನೊಂದು, ಯಾಕೆ ನಮ್ ತಂಗಿ ಹತ್ರ ಮನೆ ಹತ್ರ ಹೋಗಿ ನಮ್ಮ ತಂಗಿಗೆ ಹೇಳ್ಕೊಟ್ಟೆಲ್ಲ ಹೇಳ್ಸಿದ್ರಿ ಅಂತ ಎಲ್ಲ ಪ್ರಶ್ನೆ ಮಾಡಿದ್ರು. ಅಂದ್ರೆ ಅವ್ರಿಗೂ ಅಸಮಾಧಾನ ಇದೆ ಮಾಧ್ಯಮದವರು ತೋರಿಸ್ತಕ್ಕಂತ ರೀತಿ. ಬಟ್ ನಾನು ಇಲ್ಲಿ ಏನಪ್ಪಾ ಅಂದ್ರೆ, ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ವಿಚಾರದಲ್ಲಿ ಅವರು ಎಕ್ಸ್ಟ್ರಾಡಿನರಿ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಬರೀ TRP ಮ್ಯಾಟರ್ ಆಗೋದಿಲ್ಲ ಇಲ್ಲಿ. TRP ನೇತಾಗಿ ಇದರಲ್ಲಿ ದರ್ಶನ್ ಅವರ ಕೈವಾಡ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ, ಅಥವಾ ದರ್ಶನ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಅದು ಏನೇ ಇದ್ರು ಇಲ್ಲಿ ನಾನು ಮಾತಾಡ್ತಾ ಇರೋದು ದರ್ಶನ್ ಅವ್ರ ಏನು ಕೈವಾಡ ಇಲ್ಲ ಅಥವಾ ದರ್ಶನ್ ಅವ್ರು ಏನು ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ತಪ್ಪು ಮಾಡಿದರೋ ಇಲ್ವೋ ಅದು ಕೊನೆಗೆ ತನಿಖೆಯ ನಂತರನೇ ಗೊತ್ತಾಗುತ್ತೆ. ಯಾಕಂದ್ರೆ ಜಡ್ಜ್ ಇದಾರೆ, ಲಾಯರ್ಗಳು ವಾದ ಮಾಡ್ತಾರೆ, ಇವ್ರ ಕಡೆ ಲಾಯರ್ ವಾದ ಮಾಡ್ತಾರೆ, ಅವ್ರ ಕಡೆ ಲಾಯರ್ ವಾದ ಮಾಡ್ತಾರೆ. ಮತ್ತೆ ಫೈನಲ್ ಆಗಿ ಜಡ್ಜು ಎಲ್ಲ ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿ ತೀರ್ಪನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆನೆ ನಾವುಗಳೇ ಲಾಯರ್ ಆಗೋದು, ನಾವುಗಳೇ ಜಡ್ಜ್ ಆಗೋದು ಅದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎನಿವೆ, ಆಕ್ಚುಲಿ ತುಂಬಾ ಜನಗಳಿಗೆ ದರ್ಶನ್ ವಿಚಾರದಲ್ಲಿ ಇಂಟ್ರೆಸ್ಟ್ ಇದೆ. ಯಾಕೆ ಕೆಲವರು ಹೇಳ್ತಾರೆ, ದರ್ಶನ್ ಯಾವಾಗ ಮಾತಾಡ್ತಾರೋ ದರ್ಶನ್ ವಿಡಿಯೋನೇ ಮಾಡ್ತೀರಾ, ಮಾಧ್ಯಮದವರು ದರ್ಶನ್ ವಿಚಾರನೆ ತೋರಿಸ್ತಾರೆ, ಯೂಟ್ಯೂಬರ್ಸ್ ಹೋದ್ರು ದರ್ಶನ್ ವಿಚಾರನೆ ಮಾತಾಡ್ತಾರೆ. ಬಟ್ ಪ್ರತಿಯೊಬ್ಬ ಜನತೆಗೂ ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಅವರೊಬ್ರು ನಾರ್ಮಲ್ ವ್ಯಕ್ತಿ ಆಗಿದ್ರೆ ಇಷ್ಟು ಸುದ್ದಿ ಆಗ್ತಿರ್ಲಿಲ್ಲ, ಅವರೊಬ್ರು ಸೂಪರ್ ಸ್ಟಾರ್ ಆಗಿರೋದ್ರಿಂದ ಸುದ್ದಿ ಆಗಿದೆ. ಬಟ್ ಸುದ್ದಿ ಮಾಡ್ತಿರೋದ್ರ ಬಗ್ಗೆ ತಕರಾರಿಲ್ಲ, ಸುದ್ದಿ ಮಾಡಬಹುದು. ಯಾಕಂದ್ರೆ ಬಟ್ ಆದ್ರೆ ಆ ಸುದ್ದಿ ಮಾಡುವಾಗ ಏನ್ ಸುದ್ದಿ ಇದೆಯೋ ಆ ಸುದ್ದಿ ಹೇಳೋದನ್ನ ಬಿಟ್ಟು ನಾವು ಇಂಟೆನ್ಷನಲಿ ಏನೋ ಅನ್ನೋ ತರ ಟಾರ್ಗೆಟ್ ಮಾಡೋದು ಅಷ್ಟು ಸರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕಿಂತ ಅವರೇ ಅರ್ಥ ಮಾಡ್ಕೋಬೇಕು, ವಿವೇಚನೆ ಬಿಟ್ಟಿದ್ದು. ಬಟ್ ಇನ್ನೊಂದೇನಪ್ಪಾ ಅಂದ್ರೆ, ನನಗೆ ಅನ್ನಿಸ್ತು ಮತ್ತೆ ಇನ್ನೊಂದು ಸುದ್ದಿ ಏನಂದ್ರೆ, ನೋಡಿ, ದರ್ಶನ್ ಅವರ ಅಭಿಮಾನಿಗಳು ಇವತ್ತು ಒಂದು ವೇಳೆ ಅವರ ಬೆನ್ನಿಗೆ ಇಲ್ಲ ಅಂದಿದ್ರೆ, ದರ್ಶನ್ ಅಭಿಮಾನಿಗಳು ಏನಾದ್ರು ದರ್ಶನ್ ಅವರ ಪರವಾಗಿ ನಿಂತಿಲ್ಲ ಅಂದಿದ್ರೆ, ಇವತ್ತು ದರ್ಶನ್ ನನ್ನ ಹೆಸರು ಆಲ್ಮೋಸ್ಟ್ ಹಳಸಿ ಹೋಗ್ತಾ ಇತ್ತು, ನನ್ನ ಅಭಿಪ್ರಾಯ. ನೀವು ಯಾಕೆ ಅಂತ ಕೇಳಿ ಹೇಳ್ತೀನಿ. ದರ್ಶನ್ ಅವರು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ
ಮಾಧ್ಯಮದಲ್ಲಿ ನಾವು ನೋಡಿದ್ದು ಅಂದ್ರೆ ಮಾಧ್ಯಮ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮೀಡಿಯಾಗಳಿದಾವಲ್ಲ ಅಥವಾ ದೊಡ್ಡ ದೊಡ್ಡ ಮಾಧ್ಯಮಗಳು, ಅದರಲ್ಲಿ ನೋಡಿದ್ದು ಅವರು ತೋರಿಸಿದ್ದ ರೀತಿಯನ್ನ ನಾವು ಗಮನಿಸಿದ್ರೆ ದರ್ಶನ್ ಒಬ್ಬ ಸೂಪರ್ ಸ್ಟಾರ್ ಅನ್ನೋದನ್ನ ಮರೆತು ಒಬ್ಬ ಕೊಲೆಗಡುಕ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿತವಾಗಿತ್ತು. ಅಂದ್ರೆ ಅವ್ರು ತೋರಿಸಿದ ರೀತಿ ಆಗಿತ್ತು. ಅವರೊಬ್ರು ಮಾಡಿದ ತಪ್ಪನ್ನ ಆಗ್ ಮಾಡಿದ್ರು, ಈಗ ಮಾಡಿದ್ರು, ಅಲ್ಲಿ ಪೊಲೆರೋ ಬಂತು, ಇಲ್ಲಿ CCTV ದೃಶ್ಯಾವಳಿ ಸಿಕ್ತು, ಅಲ್ಲಿ 124 ಸಾಕ್ಷಿಗಳು ಸಿಕ್ತು, ಅಲ್ಲಿ ಹೇಳಿಕೆ ಸಿಕ್ತು, ಇಲ್ಲಿ ಹೇಳಿಕೆ ಸಿಕ್ತು, ಎಲ್ಲ ರೀತಿ ತನಿಖೆ ಆಗೋಗ್ಬಿಡ್ತು. ಆ ಎಲ್ಲ ರೀತಿ ತನಿಖೆಯಿಂದ ಒಂದು ವೇಳೆ ಅವರ ಪರವಾಗಿ ಈ ಸ್ಯಾಂಡಲ್ವುಡ್ ಅವರ ಜೊತೆಯಲ್ಲಿದ್ರಲ್ಲ, ಅಣ್ಣ 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 ಅನ್ಕೊಂಡು ಅವ್ರ ಜೊತೆ ಇದ್ರಲ್ಲ, ಅವ್ರು ಯಾರು ಮಾತಾಡಕ್ ಬರ್ಲಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ದರ್ಶನ್ ಅವ್ರ ಮೇಲೆ ಪ್ರೀತಿ ಇರ್ಬೋದು ಅಥವಾ ಇಲ್ದೇನೂ ಇರ್ಬೋದು, ಯಾರು ಮಾತಾಡಕ್ ಬರ್ಲಿಲ್ಲ. ಯಾಕೆ ಅಂದ್ರೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದ ರೀತಿಯ ನೋಡಿ ಅವ್ರು ಹೆದರ್ಕೊಂಡ್ರು. ಒಂದು ವೇಳೆ ನಾನು ಮಾತಾಡಿದ್ರೆ ನನ್ನ ಕೆರಿಯರ್ಗೆ ಎಫೆಕ್ಟ್ ಆಗುತ್ತೆ, ನಾನೀಗ ಬೆಳೀತಾ ಇರ್ತಕ್ಕಂತಹ ಒಬ್ಬ ನಟ, ನಿರ್ದೇಶಕ, ಹಾಗಾಗಿ ನಾನೇನಾದ್ರೂ ಮಾತಾಡಿದ್ರೆ ಅವ್ರ ಪರವಾಗಿ, ದರ್ಶನ್ ಅವರ ಪರವಾಗಿ ಏನಾದ್ರೂ ಮಾತಾಡಿದ್ರೆ ನನ್ನ ಕೆರಿಯರ್ ಹಾಳಾಗತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ಬರ್ಲಿಲ್ವೇನೋ ಗೊತ್ತಿಲ್ಲ, ಅಥವಾ ನನಗ್ಯಾಕ್ ಬೇಕು ಅವ್ರ ವಿಚಾರ ಅನ್ನೋದು ರೀತಿನೂ ಬರ್ಲಿಲ್ವೇನೋ ಗೊತ್ತಿಲ್ಲ. ಬಟ್ ನಾನೊಬ್ರು ಡೈರೆಕ್ಟರ್ ಹತ್ರ ಮಾತಾಡಿದೆ, ಅವ್ರ ಹೆಸರು ಹೇಳೋದಿಲ್ಲ, ಆಕ್ಚುಲಿ ನಾನು ಫೋನಲ್ಲಿ ಮಾತಾಡಿದೆ. ದರ್ಶನ್ ಅವರಿಗೆ ತುಂಬಾ ಆತ್ಮೀಯರು ಅವ್ರ ಜೊತೆನೆ ಇರ್ತಾರೆ. ಅವರು ಡೈರೆಕ್ಟರ್, ನಿರ್ದೇಶಕರು, ಒಂದ್ 2-3 ಸಿನಿಮಾ ಮಾಡಿದ್ದಾರೆ. ದರ್ಶನ್ ಅವ್ರಿಗೆ ಯಾವ್ದು ಸಿನಿಮಾ ಮಾಡಿಲ್ಲ, ಬಟ್ ಬೇರೆಯವ್ರಿಗೆ ಮಾಡಿದ್ದಾರೆ 2-3 ಸಿನಿಮಾ. ಅವ್ರನ್ನ ನಾನು ಫೋನ್ ಮಾಡಿ ಕೇಳಿದಾಗ ಅನ್ನಿಸ್ತು, ನಾನು ಫೋನ್ ಮಾಡಿದ ತಕ್ಷಣ ಅವ್ರು ಯಾಕ್ರಪ್ಪ ನಮ್ಮನ್ನೆಲ್ಲ ಈ ವಿಚಾರ ಕಳೀತೀರಾ ಅಂತಂದ್ರು. ಸರ್ ಇಲ್ಲ, ನೀವು ಬೇರೆ ತರ ತಿಳ್ಕೊಬೇಡಿ, ಏನು ನಿಜವಾಗ್ಲು ಏನ್ ಆಗ್ತಿದೆ ಸರ್, ಏನಿದು ದರ್ಶನ್ ಅವ್ರ ಪ್ರಕರಣ ಅಂತ ಕೇಳಿದಾಗ ನಿಜವಾಗ್ಲೂ ಕೊನೆಗೆ ಉತ್ತರ ಸಿಗುತ್ತೆ ನಿಮ್ಗೆ. ಅವರು ಎಂತಹ ವ್ಯಕ್ತಿ ಅನ್ನೋದು ನಮಗೆ ಗೊತ್ತಿದೆ, ನಾವು ಹತ್ರದಿಂದ ನೋಡಿದೀವಿ. ಅವ್ರು ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಂತ ವ್ಯಕ್ತಿಯಿಂದ ನಮಗೆ ಗೊತ್ತಿದೆ. ಬಟ್ ಕೊನೆಗೆಲ್ಲ ಉತ್ತರ ಸಿಗುತ್ತೆ. ಇರ್ಲಿ, ನಾವ್ಯಾಕೆ ಮಾತಾಡ್ಬೇಕು, ನಾವೆಲ್ಲೋ ಬೆಳೀತಾ ಇರೋರು, ನಾವ್ಯಾಕೋ ಏನೋ ಮಾತಾಡೋದು, ಮತ್ತೆ ಮಾಧ್ಯಮದವ್ರು ಮತ್ತೆ ನಮ್ಮನ್ನ ಪ್ರಶ್ನೆ ಮಾಡೋದು, ಆ ಸವಾಸನೆ ಬೇಡ ಅನ್ನೋ ಒಂದು ಉತ್ತರವನ್ನ ಕೊಟ್ರು. ಅಂದ್ರೆ ನನ್ಗೆ ಆಗ ಅನ್ನಿಸ್ತು, ಅವ್ರ ಆತ್ಮೀಯರು, ಅವ್ರ ಜೊತೆಲಿದ್ದವರು ಯಾಕೆ ಬರ್ತಿಲ್ಲ ಮುಂದೆ ಅನ್ನೋದಕ್ಕೆ ಆಗ ನನಗೆ ಉತ್ತರ ಸಿಕ್ತು. ಯಾಕಂದ್ರೆ ಅವರು ಎದುರುಕೊಂಡು, ಅಥವಾ ಮೀನ್ಸ್ ಸುಮ್ನೆ ನನಗೇನಕ್ಕೆ ನನ್ನ ಕೆರಿಯರ್ ಹಾಳಾಗ್ಬಿಡುತ್ತೆ ಸುದ್ದಿಯಾಗಿ, ಮತ್ತೆ ಬೇರೆ ಬೇರೆ ತರ ಸುದ್ದಿ ಮಾಡ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಬರ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ದರ್ಶನ್ ಅಭಿಮಾನಿಗಳು ಮಾತ್ರ ಅವ್ರ ಬೆಂಬಲಕ್ಕಿದ್ರು. ಅವ್ರನ್ನ ಅಂಧ ಅಭಿಮಾನಿಗಳು ಅಂದ್ರು, ಅವ್ರನ್ನ ಹುಚ್ಚರು ಅಂದ್ರು, ಏನೆಲ್ಲ ಅಂದ್ರು. ಆದ್ರೂ ಸಹ ಅವರ ಬೆಂಬಲಕ್ಕೆ ನಿಂತಿದ್ದು ದರ್ಶನ್ ಅಭಿಮಾನಿಗಳು. ಬಟ್ ನಾನು ಇಲ್ಲಿ ದರ್ಶನ್ ತಪ್ಪು ಮಾಡಿಲ್ಲ ಅಂತ ನಾನು ವಾದ ಮಾಡಕ್ ಬಂದಿಲ್ಲ. ಆದ್ರೆ ತಪ್ಪು ಮಾಡಿದರೋ ಇಲ್ವೋ ಅದು ಆಮೇಲೆ ಡಿಸೈಡ್ ಆಗ್ಲಿ, ಆದ್ರೆ ಮೊದಲೇ ನಾವು ಅವ್ರನ್ನ ತಪ್ಪಿತಸ್ತ್ರ ಸ್ಥಾನದಲ್ಲಿ ನೋಡೋದು ತಪ್ಪು. ಇದು ನನ್ನ ಅಭಿಪ್ರಾಯ. ನಾನು ಎಷ್ಟೋ ಜನ ಪಬ್ಲಿಕ್ ರಿವ್ಯೂಸ್ ನ ತಗೊಂಡೆ. ಪಬ್ಲಿಕ್ ರಿವ್ಯೂಸ್ ತಗೊಂಡಾಗ ಜನಗಳು ಏನ್ ಹೇಳ್ತಿದ್ರಪ್ಪ ಅಂದ್ರೆ, ಇವನ್ ಫ್ಯಾನ್ಸ್ ಬಿಟ್ಬಿಡಿ, ಫ್ಯಾನ್ಸ್ ಅವ್ರ ಪರ ಇದ್ದೇ ಇರ್ತಾರೆ. ಇವನ್ ನಾರ್ಮಲ್ ಜನಗಳು ಏನ್ ಹೇಳ್ತಾ ಇದ್ರು ಅಂದ್ರೆ, ಬಟ್ ಒಬ್ಬ ನಟ ಒಳ್ಳೆ ಸಿನಿಮಾ ಮಾಡ್ತಾ ಇದ್ರು, ಒಳ್ಳೊಳ್ಳೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸಂದೇಶ ಕೊಡ್ತಾ ಇದ್ರು, ಅವ್ರು ಈ ರೀತಿ ಮಾಡಿರೋದು ನನಗೆ ಮಾಡಿಲ್ಲ ಅಂತ ಅನ್ಸುತ್ತೆ, ಬಟ್ ಅದು ಏನೇನಾಗಿದೆಯೋ ಗೊತ್ತಿಲ್ಲ ಅನ್ನೋ ರೀತಿ ಉತ್ತರನೇ ಬಂತು ತುಂಬಾ ಮ್ಯಾಕ್ಸಿಮಮ್ ಪಬ್ಲಿಕ್ಸ್ ಇಂದ. ಬಟ್ ಇರ್ಲಿ, ಅದಕ್ಕೆ ಅದು ಏನಾಗಿದೆ ಇಲ್ವೋ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಕೊನೆಗೇನು ತನಿಖೆಯಿಂದಾನೇ ಬರ್ಬೇಕು. ಬಟ್ ನಾವು ಮೊದಲೇನೆ ಆ ಲೆವೆಲ್ಗೆ ಇಂಟ್ರೆಸ್ಟ್ ತಗೊಂಡು ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಬಿಂಬಿಸೋದು ತಪ್ಪು. ಬಟ್ ನಾನು ಇದನ್ನೇನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಅದು 3 ಜನ ಆರೋಪಿಗಳು ರಿಲೀಸ್ ಆಗಿ ಬಂದ್ರು. ಸೊ ಅದು ಒಂದು ಈ ಪ್ರಕರಣದಲ್ಲಿ ಒಂದು ಮೊದಲನೇ ಒಂದು ಬೇಲ್ ಅಂತ ಹೇಳ್ಬೋದು, ಮೊದಲು ಸಿಕ್ಕಂತ ಬೇಲು. ದರ್ಶನ್ ಅವ್ರ ಬೇಲು ಯಾವಾಗ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಅದು ಅವರ ಕಡೆ ಲಾಯರ್ಗಳು ವಾದ ಮಾಡ್ಬೇಕು. ಆಕ್ಚುಲಿ ಲಾಸ್ಟ್ 30 ತಾರೀಕು ವಾದ ಮಾಡ್ಬೇಕಾಗಿತ್ತು, ಅಲ್ಲಿ ವಾದ ಮಂಡಿಸಿದ್ರು ಅನ್ಸುತ್ತೆ. ಅದು ಅಕ್ಟೋಬರ್ 4 ಅಕ್ಟೋಬರ್ 4 ವಾದ ಮಾಡ್ತಾರೆ. ಅಕ್ಟೋಬರ್ 4 ವಾದ ಮಾಡಿ ಅವತ್ತೇನೆ ತೀರ್ಪು ಕೊಡೋದಿಲ್ಲ. ಯೂಶಲಿ ಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ, ಫಸ್ಟ್ ವಾದವನ್ನ ಕೇಳ್ಕೊತಾರೆ ನ್ಯಾಯಮೂರ್ತಿಗಳು, ವಾದ ಕೇಳ್ಕೊಂಡು ನೆಕ್ಸ್ಟ್ ಮತ್ತೆ ಪ್ರತಿವಾದ ಏನಾದ್ರು ಇರುತ್ತಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದ ಅನ್ನೋದನ್ನ ನೋಡ್ತಾರೆ. ಅದಾದ್ಮೇಲೆ ಸ್ವಲ್ಪ ನಿಧಾನಕ್ಕೇನೆ ಅವರು ಬೇಲ್ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡಿ ಅವರು ಡಿಸೈಡ್ ಮಾಡಿ ಹೇಳ್ತಾರೆ. ಸೊ ಅಲ್ಲಿವರೆಗೂ ಎಲ್ಲಾ ದರ್ಶನ್ ಅಭಿಮಾನಿಗಳು ಕಾಯ್ಬೇಕು.